ಪರಂಬ ಸ್ಟುಡಿಯೋಸ್ ಇಂದ ಇವತ್ತು ಬ್ಯಾಚುಲರ್ ಪಾರ್ಟಿ ಅನ್ನೋದು ಫಿಲ್ಮ್ ಪ್ರೀಮಿಯರ್ ಆಯಿತು. ಒರೈನ್ ಮಾಲ್ ಅಲ್ಲಿ ಇವತ್ತು 3 ಶೋಸ್ ನಡೆದಿದೆ ಅಂಡ್ 3 ಶೋ ಹೌಸ್ಫುಲ್ ನಡೆದಿದೆ ಅಂಡ್ ಪೀಪಲ್ ಆರ್ ಎಂಜಾಯಿಂಗ್ ಇಟ್. ಇಟ್ಸ್ ಔಟ್ ಅಂಡ್ ಔಟ್ ಎಂಟರ್ಟೈನ್ಮೆಂಟ್ ಕಾಮಿಡಿ ಫಿಲ್ಮ್. ನಮ್ಮದೇ ಪ್ರೊಡಕ್ಷನ್ ಸಿನಿಮಾ, ಸೊ ನಾನು ಜಾಸ್ತಿ ಮಾತಾಡ್ಬೋದು. ಜನ ಸಿನಿಮಾ ನೋಡಿದವರು ಅವರೆಲ್ಲ ಮಾತಾಡಬೇಕು. ಬಿಸಿನೆಸ್ ಬೀಳ್ತಿತ್ತು, ಕ್ಲಾಪ್ಸ್ ಬೀಳ್ತಿತ್ತು. ಸೊ ಐ ನೋ ದಟ್ ಪೀಪಲ್ ಹ್ಯಾವ್ ಎಂಜಾಯ್ಡ್ ದಿ ಫಿಲ್ಮ್. ಥ್ಯಾಂಕ್ ಯು. ಸಿನಿಮಾ ನೋಡ್ಕೊಂಡು ಬಂದಿದ್ವಿ. ಸಖತ್ ಫಂಟಾಸ್ಟಿಕ್ ಆಗಿದೆ. ಬಿಗಿನಿಂಗ್ ಇಂದ ಎಂಡ್ವರೆಗೂ ಬರೀ ಫನ್ ಇದೆ, ಒಳ್ಳೆ ಮಜಾ ಇದೆ. ದಿಗಿ, ಯೋಗಿ, ಅಚ್ಯುತ್ ಸರ್ ಅಂಡ್ ಸಿರಿ ಎಲ್ಲರೂ ಸಖತ್ತಾಗಿ ಮಾಡಿದ್ದಾರೆ. ಅಭಿಜಿತ್ ಮೊದಲನೇ ಸರ್ತಿ ಡೈರೆಕ್ಟರ್ ಅದು ತುಂಬಾ ಫಾಸ್ಟ್ ಪೇಸ್ ಮೂವಿ ಮಾಡಿದ್ದಾರೆ. ಫಸ್ಟ್ ಇಂದ ಲಾಸ್ಟ್ ವರೆಗೂ ನಕ್ಕು ನಲಿಬೋದು ಎಲ್ಲರೂ, ಎಸ್ಪೆಷಲಿ ಕಾಲೇಜ್ ಹುಡುಗರು, ಈಗಿನ ಯಂಗ್ಸ್ಟರ್ಸ್, ಈ ಕ್ರೌಡ್ ಎಲ್ಲ ಬ್ಯಾಂಕಾಕ್ ಹೋಗೋರು ಎಲ್ಲರೂ ತುಂಬಾ ಎಂಜಾಯ್ ಮಾಡ್ತೀರಿ. ಸೊ ಖಂಡಿತ ಈ ಸಿನಿಮಾ ನೋಡಿ ಅಂಡ್ ಕಂಗ್ರ್ಯಾಚುಲೇಷನ್ಸ್ ಟು ರಕ್ಷಿತ್, ಇನ್ನೊಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಪರಂಬ ಕಡೆಯಿಂದ. ಸೊ ಗುಡ್ ಲಕ್ ಟು ಹಿಮ್. ಥ್ಯಾಂಕ್ ಯು. ಪರಂಬ ಸ್ಟುಡಿಯೋಸ್ ಕಡೆಯಿಂದ ಮತ್ತೊಂದು ಅದ್ಭುತವಾಗಿರುವಂತ ಎಲ್ಲರನ್ನು ನಗಿಸಿ ನೀವೆಲ್ಲರೂ ಖುಷಿ ಪಟ್ಟು ಕುತ್ಕೊಳಿಸುವಂತ ಒಂದು ಸಿನಿಮಾ ಬ್ಯಾಚುಲರ್ ಪಾರ್ಟಿ. ನಾನು ಕೂಡ ಒಂದು ಪಾತ್ರ ಮಾಡಿದ್ದೀನಿ ಸಿನಿಮಾದಲ್ಲಿ. ನಾನು ಕೂಡ ಇವತ್ತೇ ಮೊದಲು ಸಿನಿಮಾ ನೋಡ್ತಾ ಇರೋದು. ದಯವಿಟ್ಟು ನಿಮ್ಮ ಹತ್ತಿರದ ಸಿನಿಮಾ ಥಿಯೇಟರ್ಗಳಲ್ಲಿ ಬನ್ನಿ, ಸಿನಿಮಾನ ನೋಡಿ ಅಂಡ್ ಎಂಜಾಯ್. ಅಷ್ಟೇ ಬ್ಯಾಚುಲರ್ ಪಾರ್ಟಿ ಸಿನಿಮಾನ ನೋಡ್ಕೊಂಡ್ ಬಂದ್ವಿ. ಹೊಸ ವರ್ಷದ ಪ್ರಯುಕ್ತ ಹೊಸದಾಗಿ ಬ್ಯಾಚುಲರ್ ಪಾರ್ಟಿ ಸಿನಿಮಾ ಬಂದಿರೋದು. ಸಿಕ್ಕಾಪಟ್ಟೆ ಮಜಾ ಕೊಡ್ತು, ನಕ್ಕಿದೀವಿ. ಇಂಟರ್ವಲ್ ಬ್ಲಾಕ್ ಅಂತೂ ಸಿಕ್ಕಾಪಟ್ಟೆ ಮಜಾ ಆಗಿದೆ. ಸೊ ಎಲ್ಲರೂ ದಯವಿಟ್ಟು ಥಿಯೇಟರ್ ಬಂದು ನೋಡಿ. ನಾಳೆಯಿಂದ ಬ್ಯಾಚುಲರ್ ಪಾರ್ಟಿ ನಿಮ್ಮೆಲ್ಲರ ಹತ್ತಿರ ಥಿಯೇಟರ್. ನಮಸ್ಕಾರ. ಈ ತಾನೇ ಬ್ಯಾಚುಲರ್ ಪಾರ್ಟಿ ಸಿನಿಮಾ ನೋಡ್ಬಿಟ್ವಿ. ಅಭಿಷೇಕ್ ಮಹೇಶ್ ಅವರು ಅದ್ಭುತವಾಗಿ ಏನೋ ಆಲ್ ಪನ್ಸ್ ಮತ್ತೆ ಏನೋ ಒನ್ ಲೈನರ್ಸ್ ಎಲ್ಲ ಸಕ್ಕತ್ತಾಗಿ ಕೊಟ್ಟಿದ್ದಾರೆ. ಅಂಡ್ ಕಂಗ್ರ್ಯಾಚುಲೇಷನ್ಸ್ ರಕ್ಷಿತ್ ಮತ್ತೆ ಪರಂಬ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡೋದಕ್ಕೆ. ಈ ಸಿನಿಮಾನ ಆರಾಮಾಗಿ ಏನು ಲಾಜಿಕ್ ಇಲ್ಲದೆ ಕ್ಲಿಯರ್ ಮೈಂಡ್ ಅಲ್ಲಿ ಕೂತು ಮಜಾ ಮಾಡ್ಕೊಂಡು ಎಂಟರ್ಟೈನ್ಮೆಂಟ್ ತಗೊಂಡು ಹೋಗುವಂತ ಸಿನಿಮಾ. ಸೊ ತುಂಬಾ ಖುಷಿ ಆಗುತ್ತೆ. ಯೋಗಿ ಅವರು, ಆಮೇಲೆ ಅಚ್ಯುತ್ ಸರ್ ಮತ್ತೆ ದಿಗಂತ್ ಅವರು ಎಷ್ಟು ಅದ್ಭುತವಾಗಿ ನಾಟಕ ಮಾಡಿದ್ದಾರೆ. ಅಂದ್ರೆ ದೇರ್ ಆಲ್ ಏನೋ ಇಂಡಸ್ಟ್ರಿಯಲ್ಲಿ ತುಂಬಾ ವರ್ಷಗಳಿಂದ ಇದ್ದಾರೆ ಅಂಡ್ ಅದು ಸ್ಕ್ರೀನ್ ಮೇಲೆ ಕಾಣಿಸುತ್ತೆ ಕೂಡ. ಎಲ್ರಿಗೂ ಇದು ತುಂಬಾ ಇಷ್ಟ ಆಗುತ್ತೆ. ಚಿತ್ರಮಂದಿರಗಳು ಬಂದು ಸಿನಿಮಾನ ನೋಡಿ. ಸಿರಿ ರವಿಕುಮಾರ್ ಅವರು ಈ ಸಿನಿಮಾದಲ್ಲಿದ್ದಾರೆ, ಬಾಲಾಜಿ ಮನೋಹರ್ ಅವರು ಎಲ್ಲರೂ ಅದ್ಭುತವಾಗಿ ನಾಟ್ಯ ಮಾಡಿದ್ದಾರೆ. ಯಾರ ಬಗ್ಗೆ ಮಾತಾಡೋದು ಅಂತ ಗೊತ್ತಿಲ್ಲ. ಪ್ರಕಾಶ್ ತುಂಬಿನಾಡ್ ಅವರು ತುಂಬಾ ಫನಿಯಾಗಿ ಏನೋ ಕಾಣಿಸ್ಕೊಳ್ತಾರೆ ಸ್ಕ್ರೀನ್ ಮೇಲೆ. ನನ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇಟ್ಸ್ ಅ ಲಾಟ್ ಆಫ್ ಫನ್. ಎಲ್ಲರೂ ನೋಡ್ಬೇಕು ಅಂಡ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅನ್ನೋದು ನಮ್ಮ ಥಿಯೇಟರ್ಗಳಿಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ಸ್. ಫನ್ ಫಿಲ್ಮ್ ಹೊಸ ವರ್ಷದಲ್ಲಿ ಈ ತರ ಖುಷಿ ಫಿಲ್ಮ್, ಫನ್ ಫಿಲ್ಮ್ ಥ್ರೂಔಟ್ ಶುರುವಾದಾಗಿಂದ ಕೊನೆವರೆಗೂ ನಗ್ತಾನೆ ಇದ್ವಿ, ಎಂಜಾಯ್ ಮಾಡ್ತಾ ಇದ್ವಿ. ಡೈಲಾಗ್ಸ್ ಅಲ್ಲಿ ಇರ್ಬೋದು, ಪರ್ಫಾರ್ಮೆನ್ಸಸ್ ಇರ್ಬೋದು ಅಂಡ್ ತುಂಬಾ ಖುಷಿ ಆಗುತ್ತೆ. ಯೋಗಿ ಅವ್ರನ್ನ ಹುಡುಗರು ಸಿನಿಮಾದಲ್ಲಿ ಸೈಕಲ್ ತುಳ್ಕೊಂಡು ಚಟಿನ ತಲೆ ಮೇಲೆ ಹಾಕೊಂಡಾಗಿದ್ದ ಅಲ್ಲಿಂದ ನೋಡ್ತಾ ಇರೋಂಥ ಕಾಮಿಡಿ. ಹಿ ಹ್ಯಾಸ್ ಅ ಫಂಟಾಸ್ಟಿಕ್ ಕಾಮಿಕ್ ಟೈಮಿಂಗ್. ಅಂಡ್ ದಿಗಂತ್ ಮಾತಾಡಂಗೆ ಇಲ್ಲ, ತುಂಬಾ ಇನ್ನೋಸೆಂಟ್ ಆಗಿ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅಂಡ್ ಅಚ್ಯುತ್ ಕುಮಾರ್ ಅವರು ಡೆಫಿನೆಟ್ಲಿ ಅಂಡ್ ಆಲ್ ದ ಆರ್ಟಿಸ್ಟ್ ಐ ಥಿಂಕ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಅಭಿಜಿತ್ ಅವರು ಫಸ್ಟ್ ನಿರ್ದೇಶನ, ಚೊಚ್ಚಲ ನಿರ್ದೇಶನದಲ್ಲೇ ಮನ್ಸನ್ನ ಗೆದ್ದಿದ್ದಾರೆ. ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಡೈರೆಕ್ಟ್ ಮಾಡಿದ್ದಾರೆ. ಅಂಡ್ ಆಲ್ ದ ಆರ್ಟಿಸ್ಟ್ ಪರ್ಫಾರ್ಮೆನ್ಸಸ್ ತುಂಬಾ ಅಂದ್ರೆ ದೇ ಗಾಟ್ ಇನ್ ಟು ದ ಸ್ಕಿನ್ ಆಫ್ ದ ಕ್ಯಾರೆಕ್ಟರ್. ಸಖತ್ತಾಗಿ ಆಕ್ಟ್ ಮಾಡಿದ್ದಾರೆ. ಅಂಡ್ ಮುಖ್ಯವಾಗಿ ಹೇಳ್ಬೇಕಾಗಿರೋದು ನಿರ್ಮಾಪಕರಾದಂಥ ರಕ್ಷಿತ್ ಶೆಟ್ಟಿ. ಆಕ್ಚುಲಿ ಪ್ರೊಡ್ಯೂಸರ್ ಹ್ಯಾಸ್ ಗುಡ್ ಟೇಸ್ಟ್ ಅಲ್ಲ, ಫಿಲ್ಮ್ ಅದ್ಭುತವಾಗಿ ಮೂಡ್ ಬರುತ್ತೆ ಅನ್ನೋದ್ರಲ್ಲಿ ಇದೊಂಥರ ಅದ್ಭುತವಾದಂಥ ಎಕ್ಸಾಂಪಲ್. ಇದು ಫಂಟಾಸ್ಟಿಕ್ ಟೀಮ್ ಎಫರ್ಟ್, ತುಂಬಾ ಚೆನ್ನಾಗಿದೆ. ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗೂ ಎಂಜಾಯ್ ಮಾಡ್ಬೋದು. ನೀವೆಲ್ಲರೂ ಇಮಿಡಿಯೇಟ್ ಆಗಿ ಥಿಯೇಟರ್ ಬಂದು ಈ ಸಿನಿಮಾ ನೋಡಿ. ಬ್ಯಾಚುಲರ್ಸ್ ಪಾರ್ಟಿ, ಕಿರಿ ಪಾರ್ಟಿ ಒಂದ್ ಕಡೆ ಆದ್ರೆ ಬ್ಯಾಚುಲರ್ಸ್ ಪಾರ್ಟಿ ಇನ್ನೊಂದು ಕತೆ ಇರುತ್ತೆ. ಮಜಾ ಇರುವಂತ ಸಿನಿಮಾ, ಪೈಸಾ ವಸೂಲ್, ಫುಲ್ಲಿ ಎಂಟರ್ಟೈನ್ಮೆಂಟ್. ರಕ್ಷಿತ್ ಶೆಟ್ಟಿ ಬ್ಯಾನರ್ ಅಲ್ಲಿ 3 ಪರ್ಫಾರ್ಮರ್ಸ್ ನ ತಗೊಂಡ್ಬಂದಿದ್ದಾರೆ. ಅಚ್ಯುತ್ ಸರ್, ದಿಗು ಮತ್ತೆ ಯೋಗಿ, 3 ಜನ 100%. ಇಟ್ಸ್ ಇಸ್ ಅ ಫನ್ ಫಿಲ್, ಜಾಯ್ಫುಲ್ ರೈಡ್. ಈ ಸಿನಿಮಾ ನನ್ನ ಕಡೆ 5 ಸ್ಟಾರ್. ಗಾಡ್ ಬ್ಲೆಸ್ ಬ್ಯಾಚುಲರ್ಸ್ ಪಾರ್ಟಿ. ಎಲ್ಲರೂ ಬಂದು ಸಿನಿಮಾ ನೋಡಿ ಮಜಾ ಮಾಡಿ. ಸೊ ಬ್ಯಾಚುಲರ್ ಪಾರ್ಟಿ ಎಲ್ಲ ನೋಡ್ಲೇಬೇಕು. ಫಸ್ಟ್ ಇಂದ ಲಾಸ್ಟ್ ತನಕ ತುಂಬಾ ಎಂಜಾಯ್ ಮಾಡಿದ್ವಿ. ಯಾರಾದ್ರೂ ತುಂಬಾ ಬೇಜಾರಾಗಿದ್ದು, ಯು ಫೀಲಿಂಗ್ ವೆರಿ ಸ್ಯಾಡ್, ಪ್ಲೀಸ್ ಈ ಮೂವಿ ಬಂದು ನೋಡಿ. ಡೆಫಿನೆಟ್ಲಿ ನೀವು ಎಂಜಾಯ್ ಮಾಡ್ತೀರಾ. ಅಂಡ್ ಸ್ಪೆಷಲಿ ಆರ್ಟಿಸ್ಟ್ ಎಫರ್ಟ್, ಆರ್ಟಿಸ್ಟ್ ದಿಗಂತ್ ಅವ್ರ ಟೈಮಿಂಗ್ ಆಗಿರ್ಬೋದು, ಯೋಗಿ ಅವರು, ಅಚ್ಯುತ್ ಸರ್, 3 ಜನ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಅಂಡ್ ಸ್ಪೆಷಲಿ ಸಿರಿ, ಐ ಆಲ್ವೇಸ್ ಅಡ್ಮೈರ್ ಹರ್. ಅಂಡ್ ತುಂಬಾ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ಅವ್ರ ಕ್ಯಾರೆಕ್ಟರ್ನ. ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಡೈರೆಕ್ಟರ್, hats off, and your writing, everything is very good.
ಅಂಡ್ ಒಳ್ಳೇದಾಗ್ಲಿ ಟೀಮಿಗೆ. ಪ್ಲೀಸ್ ಎಲ್ಲರೂ ಬಂದು ಸಿನಿಮಾ ಥಿಯೇಟರ್ನಲ್ಲಿ ಸಿನಿಮಾ ನೋಡಿ ಮಜಾ ಮಾಡಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಈಗ ತರ ಬ್ಯಾಚುಲರ್ ಪಾರ್ಟಿ ನೋಡ್ತಾ ತುಂಬಾ ಚೆನ್ನಾಗಿದೆ. ಫಸ್ಟ್ ಆಫ್ ಆಲ್ ರಕ್ಷಿತ್ಗೆ ನಾನು ಕಂಗ್ರಾಚುಲೇಟ್ ಮಾಡೋಕೆ ಇಷ್ಟಪಡ್ತೀನಿ. ಅಂದ್ರೆ ಈ ತರ ಇಷ್ಟು ಲಾವಿಶ್ ಆಗಿ ಸ್ಪೆಂಡ್ ಮಾಡಿ ಫ್ರಮ್ ದ ಫಸ್ಟ್ ಫ್ರೇಮ್ ಟು ದ ಎಂಡ್ ಫ್ರೇಮ್ ಎಂದು ಅದೇ ರಕ್ಷಿತ್ ಫ್ರೇಮ್ ಅಲ್ಲಿ ಇಲ್ಲ. ಬಟ್ ಆದ್ರೂ ರಕ್ಷಿತ್ಗಿರೋ ಒಂದು ಸ್ಕ್ರಿಪ್ಟ್ ಮೇಲೆ ಒಂದು ಏನಂತಾರೆ ಪ್ರೀತಿ ಒಲವು ಎದ್ದು ಕಾಣಿಸುತ್ತೆ ಒಂದು ಸಿನಿಮಾಗೋಸ್ಕರ. ಅಂಡ್ ಅಭಿ ಆಲ್ಸೋ ಇಸ್ ದಟ್ ರಿಯಲಿ ಗುಡ್. ದಿಗಂತ್ ಅವರು, ಅಚ್ಯುತಣ್ಣ, ಯೋಗಿ ಅವರು ಕಾಂಬಿನೇಷನ್ ಫ್ರಮ್ ದ ಸ್ಟಾರ್ಟ್ ಇಂದ ಎಂಡ್ ಹೋಗಿ ತುಂಬಾ ನಮ್ಗೆ ಕೊಡ್ತಾರೆ. ಎಸ್ಪೆಷಲಿ ಯೋಗಿ ಅಂತೂ ಯೋಗಿ ಸಕ್ಸಸ್ಗೆ ಯೋಗಿ ಸಕ್ಸಸ್ಗೆ ನಾನು ತುಂಬಾ ವೆಯ್ಟ್ ಮಾಡ್ತಿರೋದು. ಯೋಗಿ ಇಸ್ ಬ್ಯಾಕ್ ವಿತ್ ದಿಸ್ ಫಿಲ್ಮ್. ಆಲ್ ದ ಬೆಸ್ಟ್. ಎಲ್ಲರೂ ಸಿನಿಮಾ ನೋಡಿ ಬ್ಯಾಚುಲರ್ ಪಾರ್ಟಿ ಕಿರಿಕ್ ಪಾರ್ಟಿ ತರ ಮಜಾ. ಕ್ರೇಜಿ ಆಗಿದೆ ಸಿನಿಮಾ. ಕನ್ನಡದಲ್ಲಿ ಇಂದ ಆಸೆ ಸಿನಿಮಾ ನೋಡಿ ತುಂಬಾ ಟೈಮ್ ಆಗಿತ್ತು. ನಮಗೆ ತುಂಬಾ ಇಷ್ಟ ಆಯ್ತು. ದಿಗಂತ್, ಯೋಗಿ, ಅಚ್ಯುತಣ್ಣ ಎಂಟೈರ್ ಟೀಮ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೀರಿಯಲ್ ಟೀಮ್ ದಯವಿಟ್ಟು ಈ ಸಿನಿಮಾನ ಮಿಸ್ ಮಾಡ್ಬಿಡಿ. ಸಕ್ಕತ್ತಾಗಿದೆ, ತುಂಬಾ ಎಂಜಾಯ್ ಮಾಡ್ತೀರಾ. ಫ್ಯಾಮಿಲಿ ಸಮೇತ ಎಲ್ಲರೂ ಬಂದು ನೋಡ್ಬೋದು. ಆಮೇಲೆ ಫಸ್ಟ್ ಟೈಮ್ ಡೈರೆಕ್ಷನ್ ಅಭಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಐ ಥಿಂಕ್ ಈಸ್ ನಮ್ಮ ಇಂಡಸ್ಟ್ರಿಗೆ ಒಂದು ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ದಾರೆ ಅಂತ ನನಗೆ ಅನಿಸ್ತು ಸಿನಿಮಾ. ನಾನು ಅಫ್ಕೋರ್ಸ್ ರಕ್ಷಿತ್ ಅವ್ರ ಪ್ರೊಡಕ್ಷನ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ದಿಗಿ ಮತ್ತೆ ಟ್ರೇಲರ್ ಕಳಿಸಿದಾಗ ಟ್ರೇಲರ್ ನೋಡಿದಾಗ ಸಕ್ಕತ್ ಎಂಜಾಯ್ ಮಾಡಿದೆ. ಸೊ ದಿಗಿ ಅವರು, ಯೋಗಿ ಅವ್ರು ಇಬ್ರು ರಘು ಅವ್ರಿಗೆ ಬಹಳ ಒಳ್ಳೆ ಫ್ರೆಂಡ್ಸು. ಸೊ ಅವ್ರ ಪ್ರೀಮಿಯರ್ ಶೋ ಅಂದ ತಕ್ಷಣ ಐ ಸೆಡ್ ನಾನು ಖಂಡಿತ ಬಂದೇ ಬರಬೇಕು ಈ ಸಿನಿಮಾ ನೋಡಕ್ಕೆ ಅಂತ. ನಿಜವಾಗ್ಲೂ ಬರ್ದಿದ್ದು ಸಾರ್ಥಕ ಅಂತ ಅನ್ನಿಸ್ತು. ಯಾಕಂದ್ರೆ ಸಿನಿಮಾ ಅನ್ನೋದು ಅಲ್ಟಿಮೇಟ್ಲಿ ಮನರಂಜನೆ. ಆ ಮನರಂಜನೆ 100% ಈ ಸಿನಿಮಾನಲ್ಲಿದೆ. ತುಂಬಾ ದಿನಗಳ ನಂತರ ಒಳ್ಳೆ ಕಾಮಿಡಿ, ನಕ್ಕು ಹೊಟ್ಟೆ ನೋವು ಬರುವಂತ ಒಂದು ಕಾಮಿಡಿ ನಾನು ಎಂಜಾಯ್ ಮಾಡಿದೀನಿ. ಅದು ನಮ್ಮ ಕನ್ನಡದಲ್ಲಿಂದ ಸಿನಿಮಾ ಬಂದಿದೆ ಅನ್ನೋದು ನಮ್ಮೆಲ್ಲರಿಗೂ ಬಹಳ ಖುಷಿ ಕೊಡುವಂತ ವಿಷಯ. ತಪ್ಪದೆ ಬಂದು ಸಿನಿಮಾ ನೋಡ್ಲಿಲ್ಲ ಅಂದ್ರೆ ನೀವೇ ಒಂದು ಒಳ್ಳೆ ನಗೋದನ್ನ ಎಂಜಾಯ್ ಮಾಡೋದನ್ನ ಮಿಸ್ ಮಾಡ್ಕೋತೀರಾ. ಸೊ ದಿಗಂತ್ ಅವ್ರಿಗೆ ಹೇಳಿ ಬರ್ದಂಗಿದೆ ಕಥೆ. ಅಂಡ್ ಯೋಗಿ ಅವ್ರ ಪಾತ್ರನೂ ಕೂಡ, ಅಚ್ಯುತ್ ಸರ್, ಎಲ್ಲ ಆಕ್ಟರ್ಸು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಐ ಥಿಂಕ್ ಮೇನ್ ವಿನ್ನರ್ ಅಂದ್ರೆ ಅಭಿಜಿತ್ ಮಹೇಶ್ ಅವರು, ನಿರ್ದೇಶಕ. ಸೊ ಬಹಳ ಒಂದು ಫನ್ನಿ ಸ್ಟೋರಿನ ತುಂಬಾ ಫನ್ನಿ ರೀತಿನ ತೋರಿಸಿದ್ದಾರೆ. ಅಂಡ್ ಕಂಗ್ರಾಚುಲೇಷನ್ಸ್ ಟು ರಕ್ಷಿತ್ ಕೂಡ ಒಂದೊಳ್ಳೆ ಟೀಮ್ಗೆ ಸಪೋರ್ಟ್ ಮಾಡಿ ಅವರು ಸಿನಿಮಾ ಪ್ರೊಡ್ಯೂಸ್ ಮಾಡಿರೋದು. ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಅಭಿನಂದನೆಗಳು. ಕಂಗ್ರಾಚುಲೇಷನ್ಸ್. ತಪ್ಪದೆ ಎಲ್ಲರೂ ಬಂದು ಸಿನಿಮಾ ನೋಡಿ ಎಂಜಾಯ್ ಮಾಡಿ ಮನೆಗೆ ಹೋಗಿ. ಆಮೇಲೆ ಯೋಗಿ, ಅಚ್ಯುತಣ್ಣ ಮತ್ತೆ ದಿಗಂತ್ ಕಾಂಬಿನೇಷನ್ ದಯವಿಟ್ಟು ಮಿಸ್ ಮಾಡ್ಬಿಡಿ. ತುಂಬಾ ಚೆನ್ನಾಗಿದೆ, ಸಖತ್ತಾಗಿದೆ. ಎಲ್ರಿಗೂ ನಮಸ್ಕಾರ. ಈಗ ತಾನೇ ಬ್ಯಾಚುಲರ್ಸ್ ಪಾರ್ಟಿ ಮುಗಿಸ್ಕೊಂಡು ಬಂದಿದ್ದೀವಿ. ಒಳ್ಳೆ ಫನ್ ಸಿನಿಮಾ ಕನ್ನಡಗೆ. ರಕ್ಷಿತ್ ಶೆಟ್ಟಿ ಬ್ರೋಗೆ ಕಂಗ್ರಾಟ್ಸ್ ಹೇಳ್ಬೇಕು. ಬಿಕಾಸ್ ಈ ಥರ ಒಂದು ಹೊಸ ಅಟೆಂಪ್ಟ್ಗಳಿಗೆ ಇನ್ವೆಸ್ಟ್ ಮಾಡೋದಿದೆಯಲ್ಲ, ಭಾಳ ಒಂದು ದೊಡ್ಡ ಧೈರ್ಯ ಬೇಕು. ಅಂಡ್ ಅದೇ ಥರ ನಿಭಾಯಿಸಿದರೆ ಕೂಡ ಇಡೀ ಟೀಮ್, ಡೈರೆಕ್ಟರ್ ಅಭಿ ಅವ್ರು ಆಗಿರ್ಬೋದು, ಮತ್ತೆ ನಮ್ಮ ದಿಗಿ ಬ್ರೋ, ಯೋಗಿ ಬ್ರೋ, ಮತ್ತೆ ಸ್ಟಾರ್ ಆಫ್ ದ ಶೋ ನಮ್ಮ ಅಚ್ಯುತ್ ಸರ್, ಎವ್ರಿ ಒನ್ ಹ್ಯಾಸ್ ಡನ್ ಸೂಪರ್ ಆಗಿ ಮಾಡಿದ್ದಾರೆ. ಅಂಡ್ ನಾವೆಲ್ಲೋ ಹೇಳ್ತಾ ಇದ್ವಿ ಇಂಗ್ಲೀಷಲ್ಲಿ ಹ್ಯಾಂಗ್ ಓವರ್ ಬಂತು, ಇಲ್ಲ ಯಾವುದೋ ಒಂದು ಫ್ರೆಂಚ್ ಸಿನಿಮಾ ಬಂತು ಅಂತ. ಮೇ ಬಿ ಕನ್ನಡದಲ್ಲೂ ಕೂಡ ಇವಾಗ ಆ ಥರ ಸಿನಿಮಾಗಳು ಬರಕ್ಕೆ ಶುರು ಆಗಿದೆ. ನೋಡಿಸಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಹೇಳಿ. ಯಾಕಂದ್ರೆ ಈ ಥರ ಅಟೆಂಪ್ಟ್ಗಳು ಗೆದ್ರೆ ಇನ್ನೊಂದು ಸಾಕಷ್ಟು ಒಳ್ಳೊಳ್ಳೆ ಅಟೆಂಪ್ಟ್ಗಳಾಗುತ್ತೆ ಕನ್ನಡದಲ್ಲಿ. ಸೊ ದಯವಿಟ್ಟು ಎನ್ಕರೇಜ್ ಮಾಡಿ. ಎಂಟೈರ್ ಟೀಮ್ ಒಳ್ಳೇದಾಗಲಿ. ಗುಡ್ ಲಕ್ ಟು ದ ಎಂಟೈರ್ ಟೀಮ್. ಮೊದಲನೇ ಸತಿ ನಾನು ನೋಡಿದ್ದು. ಇಟ್ ವಾಸ್ ಸೋ ಫನ್. ನಿಜವಾಗ್ಲೂ ಅಭಿ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ಬೇಕು. ಅಂಡ್ ಇಡೀ ತಂಡ ನಮಗೆ ಕಂಗ್ರ್ಯಾಚುಲೇಷನ್ ಬೇಕು. ತುಂಬಾ ಮಜಾ ಮಾಡಿದೆ ನಾನು. ನೀವು ಕೂಡ ಚಿತ್ರವನ್ನ ನೋಡಿ ಅಂಡ್ ಸಾಕಷ್ಟು ಜನನ ಕರ್ಕೊಂಡು ಬಂದು ಈ ಬ್ಯಾಚುಲರ್ ಪಾರ್ಟಿಯಲ್ಲಿ ಶಾಮೀಲಾಗಿ ಇರ್ತೀನಿ. ಅಂಡ್ ಓವರ್ ದ ಬಾಯ್ಸ್ ನಾವು. ನಮಸ್ಕಾರ. ಜನ ಎಲ್ಲ ಇಷ್ಟಪಟ್ಟಿದ್ದಾರೆ. ಯಾರ್ಯಾರು ಸಿನಿಮಾ ನೋಡಿದ್ರು ನಮ್ಮ ಜೊತೆ ಅವರೆಲ್ಲ ಎಂಜಾಯ್ ಮಾಡಿದ್ದಾರೆ. ಸೊ ಇನ್ ಮುಂದೆ ನಾಳೆ ನಿಜವಾದ ಪರೀಕ್ಷೆ. ಇವತ್ತು ಪ್ರಿಲಿಮಿನರಿ ಎಕ್ಸಾಮ್ ತರ ಇತ್ತು. ನಾಳೆ ಇರೋದು ರಿಯಲ್ ಎಕ್ಸಾಮು. ಬಹುಶಃ ಎಲ್ಲ ಜನರು, ಕರ್ನಾಟಕ ಜನತೆ ಇಷ್ಟಪಡ್ತಾರೆ ಅಂತ ಅನ್ಕೊಂಡಿದ್ದೀವಿ. ನಿಮಗೂ ಇಷ್ಟ ಆಗಿದ್ರೆ ಒಂದಷ್ಟು ಜನ ಕೇಳಿ ಅವ್ರಿಗೊಂದು ಸಿನಿಮಾ ನೋಡಿ. ಥ್ಯಾಂಕ್ ಯು ಎಲ್ರಿಗೂ ನಿಮ್ಮ ಟೈಮ್ ನಮಗೋಸ್ಕರ ಮೀಸಲಿಟ್ಟಿದ್ದಕ್ಕಾಗಿ. ನಾಳೆ ನಮ್ಮ ಸಿನಿಮಾ ರಿಲೀಸ್ ಆಗ್ತದೆ. ನಿಮ್ಮೆಲ್ಲರೂ ಖುಷಿಯಾಗಿದ್ರೆ ದಯವಿಟ್ಟು ಇನ್ನೊಂದು 4 ಜನ ಕೇಳಿ, ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ಐ ವಾಂಟ್ ಟು ಇಂಟ್ರೊಡ್ಯೂಸ್ ಯು ಟು ಸಂಬಡಿ. ವೀರೇಶ್ ಮೈ ಕೋ ರೈಟರ್. ಇನ್ನೊಬ್ರು ಗಣೇಶ ಇವತ್ತು ಬಂದಿಲ್ಲ. ರೈಟರ್ ಯಾವತ್ತೂ ಹಿಂದೆ ಇರ್ತಾರೆ. ಐ ಜಸ್ಟ್ ವಾಂಟೆಡ್ ಟು ಇಂಟ್ರೊಡ್ಯೂಸ್ ಹಿಮ್. ಥ್ಯಾಂಕ್ ಯು ಎವ್ರಿವನ್. ಹೊಸ ವರ್ಷದಲ್ಲಿ ಒಂದು ಒಳ್ಳೆ ಕಾಮಿಡಿ ಫಿಲ್ಮ್ ಈ ಟೀಮ್ ತಂದು ಕೊಟ್ಟಿದ್ದಾರೆ. ಸೊ ಕಂಗ್ರ್ಯಾಚುಲೇಷನ್ಸ್ ಟು ಪರಮ ಸ್ಟುಡಿಯೋಸ್ ದಿ ಎಂಟೈರ್ ಟೀಮ್. ನನಗೆ ಎಲ್ಲರೂ ಪರ್ಫಾರ್ಮೆನ್ಸ್ ತುಂಬಾ ಇಷ್ಟ ಆಯಿತು. ಸಿರಿದು, ದಿಗಂತ್, ಅಫ್ಕೋರ್ಸ್ ಆ್ಯಕ್ಚುಲಿ ಲೇಟ್ ಆದಾಗ
ಎಲ್ಲ ಆ ಸೀನ್ ಹಂಗೆ ಚೇಂಜ್ ಮಾಡ್ಕೊಂಡು ಶೂಟ್ ಮಾಡಿದ್ದಾರೆ. ತುಂಬಾ ಕಷ್ಟಪಟ್ಟಿದ್ದಾನೆ ದಿಗಂತ್, ಹೇಳಲೇಬೇಕು. ಅಂಡ್ ಅಫ್ಕೋರ್ಸ್ ಯೋಗಿದು ಪರ್ಫಾರ್ಮೆನ್ಸ್ ನನಗೆ ತುಂಬಾ ಇಷ್ಟ ಆಯ್ತು. ಅಂಡ್ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ. ಇಟ್ಸ್ ಫನ್ ಫಿಲ್ ಕಾಮಿಡಿ ಪ್ಯಾಕ್ಡ್ ಮೂವಿ ಅಂಡ್ ಕಂಗ್ರ್ಯಾಚುಲೇಷನ್. ನಮಸ್ಕಾರ. ಕರ್ನಾಟಕ ಅಥವಾ ಕನ್ನಡ ಚಿತ್ರರಂಗ ಅಂತ ತಗೊಂಡಾಗ ಕಾಮಿಡಿ ಅಂತ ಬಂದ್ರೆ ನರಸಿಂಹರಾಜು ಸರ್ ಇಂದ ಹಿಡಿದು ಇಲ್ಲಿವರೆಗೂ ಸಾಕಷ್ಟು ವಿಷಯಗಳಲ್ಲಿ ಕಾಮಿಡಿ ಅನ್ನೋದು ಒಂಥರ ಬೇರೆ ಸೆನ್ಸ್ ರೀತಿ ಮೂಡ್ತಾ ಇದೆ. ಬಟ್ ಈಗ ಮತ್ತೆ ನಾವು ವಾಪಸ್ ಆ ಒಂದು ಹಳೆ ಜಾನರ್ಗೆ ಬಂದಂಗಿದೆ. ಒಂದೊಂದು ಸಿಂಪಲ್ ಜೋಕ್ಗೂ ಕೂಡ ಜಾಸ್ತಿ ನಗೋ ತರ ಇದೆ ಮೂವಿ. ಅಭಿಜಿತ್ ಸರ್ಗೆ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್, ಬಿಕಾಸ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಸೆಕೆಂಡ್ ಹಾಫ್ ಅಂತೂ ನಂತರ ನಕ್ಕಿ ಸಾಕಾಯ್ತು ಅಂತ ಹೇಳ್ತಾರಲ್ಲ ಹಾಗಿತ್ತು. ಅಂಡ್ ಇಂಟರ್ವಲ್ ಅಲ್ಲಿ ಮೂವಿ ಸ್ಟಾರ್ಟ್ ಆದಾಗ ಒಂದ್ ರೀತಿಯಾಗಿ ಪಾರ್ಟಿ ಇದ್ರೆ, ಇಂಟರ್ವಲ್ ಅಲ್ಲಿ ನೆಕ್ಸ್ಟ್ ಲೆವೆಲ್ ಪಾರ್ಟಿ ಹೋಗುತ್ತೆ. ಇಂಟರ್ವಲ್ ಆದ್ಮೇಲೆ ಅದಕ್ಕಿಂತ ಇನ್ನೊಂದು ಲೆವೆಲ್ ಪಾರ್ಟಿ ಹೋಗುತ್ತೆ. ಪ್ರಕಾಶ್ ಅಣ್ಣ ಅವರ ಕಾಮಿಡಿ ಟೈಮಿಂಗ್ ತುಂಬಾ ಚೆನ್ನಾಗಿದೆ. ಮತ್ತೆ ಇವ್ರೊಂದು ಟ್ರಯೋ ಅಂತ ಏನಿರ್ತಾರೆ, ಇವ್ರು 3 ಜನದ್ದು ಕೆಮಿಸ್ಟ್ರಿ ಆಗಿರ್ಬೋದು ಅಥವಾ ಅವ್ರ 3 ಜನ ನಡುವೆ ನಡೆಯುವಂತಹ ಕಾನ್ವರ್ಸೇಷನ್ ಅಲ್ಲಿ ಒಳ್ಳೊಳ್ಳೆ ಪಂಚ್ ಡೈಲಾಗ್ಸ್ ಇದೆ. ಬಟ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನೀವು ಎಲ್ಲ ನಿಮ್ಮ ಹತ್ತಿರ ಚಿತ್ರಮಂದಿರಗಳಿಗೆ ಬಂದು ಬ್ಯಾಚುಲರ್ ಪಾರ್ಟಿನ ನೋಡಿ ಸಖತ್ತಾಗಿ ಪಾರ್ಟಿ ಮಾಡಿ. ಅಂಡ್ ನನ್ನ ಕಡೆಯಿಂದ ಅಭಿಜಿತ್ ಸರ್ ಮತ್ತೆ ಅವ್ರ ಟೀಮ್ಗೆ ವೆರಿ ಆಲ್ ದಿ ಬೆಸ್ಟ್ ಅಂಡ್ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ಇವಾಗ ತಾನೇ ಬ್ಯಾಚುಲರ್ ಪಾರ್ಟಿ ನೋಡಿದ್ವಿ, ಪಾರ್ಟಿ ಸಖತ್ ಜೋರಾಗಿದೆ. ಅಂಡ್ ಮದುವೆ ಆಗ್ಬೇಕು ಅಂತ ಅನ್ಕೊಂಡಿರೋರು ಅಂಡ್ ಮದುವೆ ಆಗಿರೋರು ಪಕ್ಕ ಬಂದು ಈ ಮೂವಿ ನೋಡ್ಬೇಕು, ಸಖತ್ ಮಜಾ ಮಾಡ್ತೀರಾ. ಅಂಡ್ ಡಿವೋರ್ಸ್ ಆದ್ರೆ ದಯವಿಟ್ಟು ಈ ಮೂವಿ ಟೀಮ್ಗೆ ನಮಗೆ ಬೈಕೋಬಾರ್ದು. ತುಂಬಾ ಮಜವಾಗಿದೆ ಮೂವಿ ಅಂಡ್ ಎಲ್ಲರೂ ಬಂದು ನೋಡಿ ಅಂಡ್ ಹೋಲ್ ಟೀಮ್ಗೆ ವಿಶ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಈಗ ತಾನೇ ಬ್ಯಾಚುಲರ್ ಪಾರ್ಟಿ ಮೂವಿ ನೋಡ್ ಬಂದೆ. ತುಂಬಾ ಟೈಮ್ ಆಯ್ತು ಇಷ್ಟು ಒಳ್ಳೆ ಕಾಮಿಡಿ ಮೂವಿ ನೋಡದೆ. ಇಟ್ಸ್ ಅ ವೆರಿ ಫೀಲ್ ಗುಡ್ ಮೂವಿ ಅಂಡ್ ಸೆಕೆಂಡ್ ಹಾಫ್ ಎಸ್ಪೆಷಲಿ ತುಂಬಾನೇ ಚೆನ್ನಾಗಿದೆ. ಎಂಟೈರ್ ಮೂವಿದ ಎಫರ್ಟ್ಸ್ ಕಾಣಿಸ್ತಾ ಇದೆ. ಸೊ ಎಲ್ರು ಬಂದು ನೋಡಿ. ಈ ತರದ ಒಂದು ಕಾಮಿಡಿ ಮೂವಿ ನೋಡದೆ ಕನ್ನಡದಲ್ಲಿ ತುಂಬಾ ಸಮಯ ಆಯ್ತು. ಸೊ ಎಂಜಾಯ್ ಮಾಡ್ತೀರಾ ಡೆಫಿನೆಟ್ ಆಗಿ. ಸೊ ಪ್ಲೀಸ್ ಬಂದು ಈ ಫಸ್ಟ್ ಮಾಡ್ಬೇಕಾಗಿರೋ ಕೆಲಸ ಏನಂದ್ರೆ ಟಿಕೆಟ್ ಬುಕ್ ಮಾಡಿ ಇವಾಗಲೇ ಶೋನ ಹೋಗಿ ನೋಡಿ. ಇಂಟರ್ವ್ಯೂಲ್ ಮಿಸ್ ಮಾಡಬೇಡಿ. ನನಗೆ ಟೆನ್ಷನ್ಗೆ ಎಕ್ಸೈಟ್ಮೆಂಟ್ಗೆ ಎಲ್ಲೆಲ್ಲ ಹೇಳ್ಬಿಡ್ತೀನಿ ಅಂತ ಭಯ ಆಗ್ತಾ ಇದೆ. ಬಟ್ ಪ್ಲೀಸ್ ಇಂಟರ್ವ್ಯೂಲ್ ಮಿಸ್ ಮಾಡಬೇಡಿ. ಅಂಡ್ ಸೆಕೆಂಡ್ ಹಾಫ್ ಅಂತೂ ಅಲ್ಟಿಮೇಟ್ ಆಗಿದೆ. ಅಂಡ್ ಪ್ರತಿಯೊಬ್ರು ಯಾರ್ಯಾರು ಪಾತ್ರ ಮಾಡಿದ್ದಾರೆ, ದಿ ಹ್ಯಾವ್ ಡನ್ ದೇರ್ ಜಾಬ್ ಸೋ ವೆಲ್. ನಮ್ಗೆ ನಿಜವಾಗ್ಲೂ ಆ ಥರ ಯಾರ್ಯಾರು ಕ್ಯಾರೆಕ್ಟರ್ಸ್ ಇದೆ ಅಂತ ಅನಿಸ್ತಾ ಇದೆ. ಇಲ್ಲೆಲ್ಲೋ ಸಂತೋಷಿ ಮಾಡಿ ನನ್ನ ನೋಡಕ್ ಕಾಯ್ತಾ ಇದ್ದೀನಿ. ನೀವು ಹೋಗಿ ನೋಡಿ, ನಾವು ಎಂಜಾಯ್ ಮಾಡಾಗಿದೆ. ಅಂಡ್ ಅಭಿಜಿತ್ ಸರ್ ಬಿಗ್ ಚಿಯರ್ಸ್. ಹಿಂಗೆ ಈ ತರ ಒಳ್ಳೊಳ್ಳೆ ಸಿನಿಮಾ ಬೇಕು ನಮ್ಗೆ ಆದಷ್ಟು ಬೇಗ. ಎಲ್ಲೋ ಮಿಸ್ ಆಗೋಗಿತ್ತು ನಗದು ಥಿಯೇಟರ್ ಅಲ್ಲಿ. ಇವಾಗ ಇಟ್ ಇಸ್ ಬ್ಯಾಕ್ ಇನ್ ದ ಥಿಯೇಟರ್ಸ್. ಹಾಗಾಗಿ ಪ್ಲೀಸ್ ಡೋಂಟ್ ಮಿಸ್ ಅಂಡ್ ಥಿಯೇಟರ್ ಅಲ್ಲಿ ಹೋಗಿ ನೋಡಿ. ಬೇಗ ಬುಕ್ ಯೋರ್ ಟಿಕೆಟ್ಸ್. ಥ್ಯಾಂಕ್ ಯು. ಸೊ ಎಲ್ರಿಗೂ ನಮಸ್ತೆ. ಸೊ ಇದ್ದಾನೆ ಬ್ಯಾಚುಲರ್ ಪಾರ್ಟಿ ನೋಡ್ಕೊಂಡು ಬಂದ್ವಿ. ಸೊ ಇದೊಂದು ಕಂಪ್ಲೀಟ್ ಕಾಮಿಡಿ ಎಂಟರ್ಟೈನರ್. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಥ್ರೂ ಔಟ್ ಸಿನಿಮಾ. ಸೊ ನಾನು ಅಭಿಜಿತ್ ಮಹೇಶ್ ಅವರ ಜೊತೆ ಅಂದರೆ ರಿಕ್ಕಿ ಟೈಮಿಂದ ನಾನು ವರ್ಕ್ ಮಾಡಿದ್ದೀನಿ. ಸೊ ಆ್ಯಂಡ್ ನನ್ಗೆ ಗೊತ್ತು ಅವರು ಯಾವ ಥರದ ಏನು ಅವರ ರೈಟಿಂಗ್ ಸ್ಟೈಲ್, ಯಾವ ಥರ ಅವರ ಹ್ಯೂಮರ್ ಆ ಟಚ್ ಇರುತ್ತೆ ಅಂತೇಳಿ. ಸ್ಪೆಷಲಿ ಕಿರಿಕ್ ಪಾರ್ಟಿಯಲ್ಲಂತೂ ನೀವು ನೋಡಿರ್ತೀರ. ಸೊ ಈ ಸಿನಿಮಾದಲ್ಲಿ ಅದೇ ಥರದ ಆ ಒಂದು ಹ್ಯೂಮರ್ ಅನ್ನು ತಗೊಂಡ್ಬಂದಿದ್ದಾರೆ. ಆ್ಯಂಡ್ ಈ ಸಲ ಅವರು ನಿರ್ದೇಶಕರಾಗಿ ಕೂಡ ಏನು ಡೆಬ್ಯೂ ಡೈರೆಕ್ಷನ್ ಅಲ್ಲೇ ಒಂದು ಫನ್ ರೈಡ್ ಅನ್ನ ಕೊಟ್ಟಿದ್ದಾರೆ. ಸೊ ನಿಜವಾಗ್ಲೂ ಥ್ರೂ ಔಟ್ ಸಿನಿಮಾ ಸಖತ್ ಎಂಟರ್ಟೈನಿಂಗ್ ಆಗಿತ್ತು. ಸೊ ಜೊತೆಗೆ ಯೋಗಿ ಅವರು, ದಿಗಂತ್ ಅವರು, ಅಚ್ಯುತಣ್ಣ, ಸೊ ಆ್ಯಂಡ್ ಸಿರಿ, ನಮ್ಮ ಪ್ರಕಾಶ್ ತುಂಬಿನಾಡು ಸರ್. ಸೊ ಎಲ್ಲರನ್ನ ನೋಡೋದೇ ತುಂಬಾನೇ ಮಜಾ ಇತ್ತು ಸಿನಿಮಾದಲ್ಲಿ. ಆ್ಯಂಡ್ ಸೊ ಎಲ್ಲರೂ ಥಿಯೇಟರ್ಗೆ ಬನ್ನಿ. ಸೊ ಈ ಸಿನಿಮಾದಲ್ಲಿ ನಿಮಗೆ ಟಿಕೆಟ್ ಕೊಟ್ಟು ಥಾಯ್ಲ್ಯಾಂಡ್ಗೆ ಒಂದು ಫ್ರೀ ಟ್ರಿಪ್ ಹೋಗಿ ಬರ್ಬೋದು. ಸೊ ಅಷ್ಟೇ ಎಂಟರ್ಟೈನ್ಮೆಂಟ್ ಕೂಡ ನಿಮಗೆ ಸಿಗುತ್ತೆ. ಸೊ ಯಾ, ಥ್ಯಾಂಕ್ ಯು. ಈಗಷ್ಟೇ ಬ್ಯಾಚುಲರ್ ಪಾರ್ಟಿ ಮೂವಿ ಮುಗಿಸ್ಕೊಂಡು ಬಂದೆ. ನನ್ನ ಪೋರ್ಷನ್ ಅಷ್ಟೇ ಶೂಟಿಂಗ್ ಮುಗಿಸ್ಕೊಂಡಿದ್ದೆ, ಮತ್ತೆ ಡಬ್ಬಿಂಗ್ ಅಷ್ಟೇ ನೋಡ್ಕೊಂಡಿದ್ದೆ. ಈಗ ಫುಲ್ ಮೂವಿ ನೋಡಿದೆ. ಕಂಪ್ಲೀಟ್ ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡಿ ಫುಲ್ ನಕ್ಕು ಸುಸ್ತಾಗುವಷ್ಟು ತಮಾಷೆ ಎಲಿಮೆಂಟ್ಸ್ ಆ್ಯಡ್ ಆಗಿದೆ ಇದರಲ್ಲಿ. ತುಂಬ ಚೆನ್ನಾಗಿದೆ. ಎಲ್ಲರೂ ಸೇರಿ ಇಡೀ ಮೂವಿ ತಂಡದವರು ತುಂಬ ತಮಾಷೆ ಮಾಡಿಕೊಂಡು ಹಡೆ ಮಾಡಿಕೊಂಡು ಮುಗಿಸಿರೋ ಮೂವಿ ಇದು. ಎಲ್ಲರೂ ಸಪೋರ್ಟ್ ಮಾಡಿ. ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಹೇಳಿ ನೋಡಿದವರು ಎಲ್ಲ ಕಡೆ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಶೇರ್ ಮಾಡಿ. ಹಾಗೆ
ಸಿನಿಮಾನ ಚಿತ್ರಮಂದಿರದಲ್ಲಿ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.